ಹಾಯ್ ಹಲೋ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ನಿಮ್ಮ ಮನೇಲಿ ಸ್ಯಾಮ್ಸಂಗ್ ಟಿವಿ ಯೂಸ್ ಮಾಡ್ತಾ ಇರ್ತೀರಾ, ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರು. ಅಂದ್ರೆ ಟಿವಿ ಆನ್ ಮಾಡಿದಾಗ ಡೈರೆಕ್ಟ್ ಆಗಿ ಇನ್ಪುಟ್ ಬರೋದಿಲ್ಲ, ನಾವು ಮತ್ತೆ ರಿಮೋಟ್ ಅಲ್ಲಿ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಬಿಟ್ಟು ನಾವು ಪ್ಲೇ ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೆಟಪ್ ಬಾಕ್ಸ್ ಆಗಿರ್ಬೋದು, HDMI ಆಗಿರ್ಬೋದು. ಸೊ ಅದೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಿರೋರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಟಿವಿ ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪ್ಲೇ ಆಗುತ್ತೆ. ಸೆಟಪ್ ಬಾಕ್ಸ್ ಆಗಿರ್ಬೋದು ಅಥವಾ HDMI ಆಗಿರ್ಬೋದು. ಅದನ್ನ ಯಾವ ರೀತಿ ಸೆಟ್ಟಿಂಗ್ ನ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ನಮ್ ಜೊತೆ ರೇವಂತ್ ಸರ್ ಇದ್ದಾರೆ. ಹಾಯ್ ಸರ್. ತಿಳಿಸ್ಕೊಡಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ಸ್ಯಾಮ್ಸಂಗ್ ಟಿವಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಪ್ಡೇಟ್ ಮಾಡೋದ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇವಂತ್ ಅಂತ. ಇವತ್ತು ನಾನು ನಿಮ್ಮೆಲ್ರಿಗೂ ತಿಳಿಸ್ಕೊಡೋದು ಏನಂತಂದ್ರೆ, ಸ್ಯಾಮ್ಸಂಗ್ ಟಿವಿಸ್ ಅಲ್ಲಿ ಸೆಟಪ್ ಬಾಕ್ಸ್ ಹಾಕಿರ್ತೀರಾ, ಅದನ್ನು ಟಿವಿ ಆನ್ ಮಾಡಿದಾಗ ಡೈರೆಕ್ಟ್ ಇನ್ಪುಟ್ ಬರೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಿಮ್ಮೆಲ್ಲರಿಗೂ ಡೌಟ್ ಇರೋದೇನಂತಂದ್ರೆ, ನೈಟ್ ಟಿವಿ ಆಫ್ ಮಾಡಿರ್ತಾರೆ, ಮತ್ತೆ ಬೆಳಗ್ಗೆ ಟಿವಿ ಆನ್ ಮಾಡಿದಾಗ ಡೈರೆಕ್ಟ್ ಹೋಮ್ ಪೇಜ್ ಇಂದ ಈ ತರ ಹೋಮ್ ಪೇಜಸ್ ಇಂದ ಓಪನ್ ಆಗುತ್ತೆ. ಅದನ್ನ ಮ್ಯಾನುವಲಿ ಸೆಟ್ ಮಾಡ್ಕೋಬೇಕು. ನೀವು ಪದೇ ಪದೇ ಸೆಟ್ ಮಾಡೋದು ನಿಮ್ಗೊಂಥರ ಇರಿಟೇಷನ್ ತರ ಆಗ್ತಾ ಇರತ್ತೆ. ಹಾಗಾಗಿ ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಈ ತರ ಹೋಮ್ ಪೇಜಸ್ ಅಲ್ಲಿ ಲೆಫ್ಟ್ ಅಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಬಟನ್ ಇರುತ್ತೆ. ಇಲ್ಲಿ ಆಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈ ಆಲ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಅಡ್ವಾನ್ಸ್ ಫೀಚರ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ಆಪ್ಷನ್ಸ್ ಅಂತ ಇದೆ. ಇಲ್ಲಿ ಸ್ಟಾರ್ಟ್ ವಿತ್ ಸ್ಮಾರ್ಟ್ ಹೋಮ್ ಆನ್ ಇರುತ್ತೆ. ಇದನ್ನ ನೀವು ಆಫ್ ಮಾಡ್ಕೊಂಡು ಕೆಳಗಡೆ ಆಟೋ ರನ್ ಮಲ್ಟಿ ವ್ಯೂ ಕ್ಯಾಸ್ಟಿಂಗ್ ಅಂತ ಇರುತ್ತೆ. ಇದೆರಡನ್ನು ನೀವು ಆಫ್ ಮಾಡ್ಕೊಂಡ್ರೆ ಏನ್ ನೀವು HDMI ಇನ್ಪುಟ್ ಕೊಟ್ಟಿರ್ತೀರಾ ಅದು ನೀವು ಯಾವಾಗ್ಲೇ ಆದ್ರೂ ಟಿವಿ ಆನ್ ಮಾಡಿ ಸೇಮ್ ಇನ್ಪುಟ್ ನಿಮ್ಗೆ ಎನೇಬಲ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡಿ, ನಾನು ಎಲ್ಲಾನು ಆಫ್ ಮಾಡಿದ್ದೀನಿ. ಟಿವಿ ಆನ್ ಮಾಡಿ ಈಗ ನಾನು ಆಫ್ ಮಾಡ್ತೀನಿ ಟಿವಿನ. ಅಗೇನ್ ನಾನು ಟಿವಿ ಆನ್ ಮಾಡಿದ್ರೆ HDMI ಕನೆಕ್ಟ್ ಆಗಿದ್ರೆ HDMI ಯಾವಾಗಲೇ ಸ್ಯಾಮ್ಸಂಗ್ ಟಿವಿ ಪ್ಲಸ್ ಅಂತ ಆಪ್ಷನ್ ಆಪ್ಸ್ ಓಡ್ತಾ ಇತ್ತು. ಈಗ ಅಲ್ಲಿಂದಾನೆ ಡೈರೆಕ್ಟ್ ಆನ್ ಆಗಿದೆ. ತುಂಬಾ ಈಸಿ ಇರುತ್ತೆ. ಇಷ್ಟೊತ್ತು ನಾನು ನಿಮ್ಗೆಲ್ಲ ತೋರಿಸ್ಕೊಟ್ಟಿದ್ದು ಸ್ಯಾಮ್ಸಂಗ್ ನ 2025 ಸೀರೀಸ್ ನ ಲಾಂಚ್ ಆಗಿರೋಂಥ ಹೊಸ ಮಾಡೆಲ್ ಫೀಚರ್ಸ್. ಅದೇ ನಿಮ್ಮ ಹತ್ರ ಸ್ಯಾಮ್ಸಂಗ್ ಹಳೆ ಮಾಡೆಲ್ಸ್ ಇತ್ತಂತಂದ್ರೆ ಅದ್ರದ್ದು ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನೋಡಿ, ಇದರಲ್ಲಿ ಸೇಮ್ ಸೆಟ್ಟಿಂಗ್ಸ್, ಬಟ್ ಅದರಲ್ಲಿ ಸೆಟ್ಟಿಂಗ್ಸ್ ನಿಮ್ಗೆ ಈ ತರ ಇರುತ್ತೆ. ಇಲ್ಲಿ ಸೇಮ್ ಆಲ್ ಸೆಟ್ಟಿಂಗ್ಸ್ ಗೆ ಬರ್ಬೇಕಾಗತ್ತೆ. ನೀವು ಆಲ್ ಸೆಟ್ಟಿಂಗ್ಸ್ ಗೆ ಬಂದು ಇಲ್ಲಿ ನೀವು ಜನರಲ್ ಅಂಡ್ ಪ್ರೈವೇಸಿ ಹತ್ರ ಹೋಗ್ಬೇಕು. ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಇದನ್ನ ಆಫ್ ಮಾಡಿ ಸೊ ನೀವು ಯಾವಾಗಾದ್ರೂ ಟಿವಿ ಆನ್ ಮಾಡಿ ಏನ್ ಇನ್ಪುಟ್ ನೀವು ಲಾಸ್ಟ್ ಆಪ್ ಓಡಿಸ್ತಾ ಇರ್ತಾರೆ, ಯೂಟ್ಯೂಬ್ ಹಾಕೊಂಡಿದ್ರೆ ಯೂಟ್ಯೂಬ್ ಇಂದ ಓಪನ್ ಆಗುತ್ತೆ. ಸೆಟಪ್ ಬಾಕ್ಸ್ ಹಾಕಿರ್ತೀರ ಅಂದ್ರೆ ಸೆಟಪ್ ಬಾಕ್ಸ್ ಇಂದ ಓಪನ್ ಆಗುತ್ತೆ. ನೀವು ಪದೇ ಪದೇ ಹೋಮ್ ಪೇಜಸ್ ಇಂದ ನಿಮ್ಗೆ ಆನ್ ಮಾಡ್ಬೇಕು ಅಂತ ತೊಂದರೆ ಎಲ್ಲ ಏನು ಇರೋದಿಲ್ಲ ನಿಮ್ಗೆ. ಥ್ಯಾಂಕ್ ಯು.